ನಮಸ್ಕಾರ ಸ್ನೇಹಿತರೆ, ಮೂವಿ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುನಿಲ್. ಸೀಟ್ನ ತುತ್ತ ತುದಿಯಲ್ಲಿ ಕೂರಿಸಿ ಥ್ರಿಲ್ಲರ್ ಅನ್ನ ಉಂಟು ಮಾಡಿದಂತಹ ಡೆವಿಲ್ ಮೂವಿ ಹೇಗಿತ್ತು, ಪ್ರೇಕ್ಷಕರು ಈ ಮೂವಿ ಬಗ್ಗೆ ಏನ್ ಹೇಳ್ತಿದ್ದಾರೆ, ಬನ್ನಿ ಇದ್ರ ಬಗ್ಗೆ ಹಾನೆಸ್ಟ್ ರಿವ್ಯೂನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಮೂವಿಯಲ್ಲಿ ಪಾಸಿಟಿವ್ ಏನಿತ್ತು, ನೆಗೆಟಿವ್ ಏನಿತ್ತು, ಅದ್ರ ಬಗ್ಗೆ ಮಾತಾಡೋಣ. ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಚಾಲೂ ಮಾಡೋಣ, ಬನ್ನಿ. ದಿ ಡೆವಿಲ್ ಚಾಲೆಂಜಿಂಗ್ ಸ್ಟಾರ್ ಅವರ ಹೊಸ ಚಿತ್ರ ಎಲ್ಲಾ ಕಡೆ ಸದ್ದು ಮಾಡಿ ಇವಾಗ ಚಿತ್ರಮಂದಿರಗಳಲ್ಲಿ ಧೂಳು ಎಬ್ಬಿಸ್ತಾ ಇದೆ. ಅಭಿಮಾನಿಗಳು ಬೆಳ್ಳಂಬೆಳಗ್ಗೆ ಡಿ ಬಾಸ್ ಅವರ ಕಟೌಟ್ಗೆ ಹಾಲು ಹೂವಿನ ಅಭಿಷೇಕ ಮಾಡಿ ಡೆವಿಲ್ ನ ಸ್ವಾಗತ ಮಾಡ್ಕೊಂಡ್ರು. ಹಾಗಾದ್ರೆ ಈ ಡೆವಿಲ್ ಮೂವಿಯ ಪಾಸಿಟಿವ್ ಏನಿತ್ತು, ನೆಗೆಟಿವ್ ಏನಿತ್ತು, ಬನ್ನಿ ಅದ್ರ ಬಗ್ಗೆ ಹಾನೆಸ್ಟ್ ರಿವ್ಯೂ ನ ನಿಮ್ ಮುಂದೆ ಇಡ್ತೀನಿ. ಇನ್ನು ಮೂವಿ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಡೈರೆಕ್ಟರ್ ಆದ ಪ್ರಕಾಶ್ ಅವರು ದರ್ಶನ್ ಅವ್ರನ್ನ ತೆರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುವಂತೆ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಟ್ರೇಲರ್ ನಲ್ಲಿ ನೋಡಿದ ಗ್ರೀನ್ ಹಾಗೂ ರೆಡ್ ಮಾತ್ರೆಗಳು ಇಲ್ಲಿ ಎರಡು ಪ್ರಮುಖ ಪಾತ್ರಗಳಿಗೆ ಅನ್ವಯವಾಗುತ್ತವೆ. ಈ ಗ್ರೀನ್ ಮಾತ್ರೆಯು ಕೃಷ್ಣ ಅನ್ನೋ ಕ್ಯಾರೆಕ್ಟರ್ಗೆ ಸೂಟ್ ಆದ್ರೆ, ಇನ್ನು ಈ ರೆಡ್ ಮಾತ್ರೆಯು ಧನುಷ್ ಅವರ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ. ಈ ಕೃಷ್ಣ ಯಾರು, ಈ ಧನುಷ್ ಯಾರು, ಅದನ್ನ ನೀವು ಥಿಯೇಟರ್ ನಲ್ಲೇ ನೋಡ್ಬೇಕು. ಒನ್ ಮ್ಯಾನ್ ಶೋ ತರ ಇಲ್ಲಿ ದರ್ಶನ್ ಅವರು ಈ ಎರಡೂ ಪಾತ್ರಗಳಿಗೆ ಕಾರಣವಾಗುತ್ತಾರೆ. ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ, ಅಂದ್ರೆ ಈ ಹಿಂದಿನ ಸಿನಿಮಾಗಳಿಗಿಂತ ಮಾಸ್ ಲುಕ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ದರ್ಶನ್ ಅವರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದ ಮೇನ್ ಕಾನ್ಸೆಪ್ಟ್ ರಾಜಕೀಯ ಕುರ್ಚಿ ಅಂತ ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಆ ಕುರ್ಚಿಗಾಗಿ ಯಾರೆಲ್ಲ ಯಾವ ರೀತಿ ಹೋರಾಟ ಮಾಡ್ತಿದ್ದಾರೆ ಅನ್ನೋದೇ ಈ ಮೂವಿ. ಇನ್ನು ಗಿಲ್ಲಿ ಅವರ ಹಾಸ್ಯ ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರ ಜೊತೆ ವಿನಯ್ ಗೌಡ ಅವರು ಸ್ಕ್ರೀನ್ ನಲ್ಲಿ ಕ್ಲಾಸಿ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಒಳ್ಳೊಳ್ಳೆ ಹಾಡ್ಗಳಾಗಿರ್ಬೋದು, ಬಿಜಿಎಂ ಗಳಾಗಿರ್ಬೋದು, ಇವೆಲ್ಲ ಮೂವಿನ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಪ್ರೇಕ್ಷಕನಾಗಿ ಏನೆಲ್ಲ ಈ ಮೂವಿಯಲ್ಲಿ ನನಗೆ ಇಷ್ಟ ಆಗಿಲ್ಲ, ಬನ್ನಿ ಅದ್ರ ಬಗ್ಗೆ ತಿಳಿಸ್ತೀನಿ. ಈ ಮೂವಿ ಎಲ್ಲೋ ರೈಟಿಂಗ್ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಮಾಡುತ್ತೆ. ಯಾಕಂದ್ರೆ ವಾವ್ ಅನ್ನೋ ಫ್ಯಾಕ್ಟ್ ಎಲ್ಲಿ ಕಾಣಿಸೋದಿಲ್ಲ. ಇನ್ನು ಹೈ ಪೊಟೆನ್ಶಿಯಲ್ ಇರುವಂತಹ ದರ್ಶನ್ ಅವರನ್ನ ಹಲವಾರು ಸೀನ್ ಅಲ್ಲಿ ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ. ಇನ್ನು ದರ್ಶನ್ ಅವರನ್ನ ಹೊರತುಪಡಿಸಿ ಉಳಿದೆಲ್ಲ ಕ್ಯಾರೆಕ್ಟರ್ ಗಳಿಗೆ ಸ್ವಲ್ಪ ಸ್ಪೇಸ್ ಇತ್ತು ಅಂತ ಹೇಳ್ಬೋದು. ಇನ್ನು ಶರ್ಮಿಳಾ ಅವರ ಪಾತ್ರ ಕೂಡ ಅಷ್ಟಕ್ಕಷ್ಟೇ ಅನಿಸ್ತು. ಈ ಮೂವಿಯಲ್ಲಿ ದರ್ಶನ್ ಅವ್ರಿಗೆ ತಕ್ಕಂತ ಕ್ಲಾಸಿ ಲುಕ್ ಗೆ ಸೂಟ್ ಆಗುವಂತಹ ಬಿಜಿಎಂ ನ ನಾನು ಕಾಣಲಿಲ್ಲ. ಏನೇ ಆಗ್ಲಿ, ದರ್ಶನ್ ಅವರು ಬೆನ್ನು ಇಟ್ಕೊಂಡು ಆಕ್ಟ್ ಮಾಡಿ ದಿ ಡೆವಿಲ್ ನ ತಮ್ಮ ಅಭಿಮಾನಿಗಳಿಗೆ ಅರ್ಪಿಸಿದ್ದಾರೆ. ಇನ್ನು ದಿ ಡೆವಿಲ್ ನ ಪ್ರೇಕ್ಷಕನಾಗಿ ನಾನು ಈ ಮೂವಿಗೆ 5 ಔಟ್ ಆಫ್ 3.5 ನ ಕೊಡ್ತಿದ್ದೀನಿ. ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಡೆವಿಲ್ ಮೂವಿನ ನಿಮ್ಮ ಹತ್ತಿರವಿರುವಂತಹ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಅಂತ ಹೇಳ್ತಾ ಮುಂದೆ ಇದೇ ರೀತಿ ಹೊಸ ಮೂವಿಗಳನ್ನ ರಿವ್ಯೂ ಮಾಡ್ತಾ ನಿಮ್ಮ ಮುಂದೆ ತಂದಿಡ್ತೀನಿ. ಈ ರಿವ್ಯೂ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.